ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮಲಯಾಳಂನಲ್ಲಿ ರಿಲೀಸ್ ಆದ ಫ್ಯಾಂಟಸಿ ಮೂವಿ ಒಡಿಯಂಗಂ ಸ್ಟೋರಿನ ನೋಡೋಣ. ಇದು 2025ರಲ್ಲಿ ರಿಲೀಸ್ ಆಗಿದ್ದು ಇದರ IMDb ರೇಟಿಂಗ್ 7.2 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಕಥೆಯ ಆರಂಭ ಒಂದು ಬ್ಯಾಕ್ ಸ್ಟೋರಿಯಿಂದ ಆಗುತ್ತೆ. ತುಂಬಾ ವರ್ಷಗಳ ಹಿಂದೆ ಜನ ಕರಿಯನ್ ಕುಟ್ಟಿ ಎಂಬ ದೇವರನ್ನ ಪೂಜೆ ಮಾಡ್ತಿರ್ತಾರೆ. ಇದೊಂದು ಗ್ರಾಮೀಣ ದೇವರಾಗಿದ್ದು ಬೇರೆ ಬೇರೆ ಜಾಗದಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರಿರುತ್ತೆ. ಇದನ್ನ ಒಂದು ಕಡೆ ಕಲ್ನಡಿ ಮುತ್ತಪ್ಪನ್ ಅಂತಾನೂ ಕರೀತಿರ್ತಾರೆ. ಈಗ ಒಬ್ಬ ವ್ಯಕ್ತಿ ಕರಿಯನ್ ಕುಟ್ಟಿಯ ತುಂಬಾ ದೊಡ್ಡ ಭಕ್ತ ಆಗಿರ್ತಾನೆ. ಈತ ಹಗಲು ರಾತ್ರಿ ಪೂಜೆ ಮಾಡಿ ದೇವರನ್ನ ಪ್ರಸನ್ನ ಮಾಡಿ ಆತನಿಂದ ಸುಮಾರು 64 ರೀತಿಯ ವಿದ್ಯೆಯನ್ನ ಪಡಿತಾನೆ. ಅದರಲ್ಲಿ ಒಂದು ಓಡಿ ವಿದ್ಯೆ. ಇದನ್ನ ಉಪಯೋಗಿಸಿ ಆ ವ್ಯಕ್ತಿ ಜನರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಏಕೆಂದರೆ ಆ ಟೈಮಲ್ಲಿ ಕೆಲವು ಜಮೀನ್ದಾರರು ಬಡವರನ್ನ ಪೀಡಿಸ್ತಿರ್ತಾರೆ. ಇಂಥವರಿಗೆ ಆ ವ್ಯಕ್ತಿ ಹೆಲ್ಪ್ ಮಾಡ್ತಿರ್ತಾನೆ. ಹೀಗೆ ಟೈಮ್ ಕಳೆಯುತ್ತೆ. ಈಗ ಒಡಿವಿದ್ಯೆ ಆ ವ್ಯಕ್ತಿಯ ಕುಟುಂಬದಲ್ಲಿ ಹರಡುತ್ತೆ. ಈಗ ಆ ವ್ಯಕ್ತಿ ಸತ್ತೋಗ್ತಾನೆ. ಇಂಥ ವಿದ್ಯೆ ಇದೆ ಅಂತ ಜಮೀನ್ದಾರರಿಗೆ ಗೊತ್ತಾಗುತ್ತೆ. ಆಗ ಅವರು ಆ ವಿದ್ಯೆ ಗೊತ್ತಿದ್ದವರಿಗೆ ದುಡ್ಡು ಕೊಟ್ಟು ತಮ್ಮ ಲಾಭಕ್ಕೋಸ್ಕರ ಆ ಕೆಲಸ ಮಾಡಿಸ್ತಿರ್ತಾರೆ. ಸೊ ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಈಗಿನ ಜನರಿಗೆ ಒಡಿವಿದ್ಯೆ ಒಂದು ಕಟ್ಟುಕತೆ ಅಥವಾ ಕಲ್ಪನೆ ಅಂತ ಅನಿಸ್ತಿರುತ್ತೆ. ಇಲ್ಲಿ ಒಂದು ವಿಲೇಜ್ ನ ತೋರಿಸ್ತಾರೆ. ಇಲ್ಲಿ ವೇಲು ಅನ್ನೋ ವ್ಯಕ್ತಿ ಊರಿನ ಮಕ್ಕಳಿಗೆ ಕಲರಿಪಟ್ಟುನ ಕಲಿಸ್ತಿರ್ತಾನೆ. ವೇಲು ಹತ್ರ ಊರಿನ ತುಂಬಾ ಮಕ್ಕಳು ಕಲಿಯೋಕೆ ಬರ್ತಿರ್ತಾರೆ. ಅದರಲ್ಲಿ ಜಮೀನ್ದಾರ್ ಮಗ ಅಭಿ ಕೂಡ ಇರ್ತಾನೆ. ಅಲ್ಲಿ ದೇವಿ ಅನ್ನೋ ಹುಡುಗಿ ಇರ್ತಾಳೆ. ಈಕೆ ವೇಲು ಮಗಳಾಗಿರ್ತಾಳೆ. ಇಲ್ಲಿ ನಮಗೆ ಅಭಿ ಮತ್ತು ದೇವಿ ಇಬ್ಬರು ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರು ಒಂದು ಕಡೆ ಇದ್ದಾಗ ದೂರದಿಂದ ಇವರನ್ನ ಸುನಿಲ್ ಅನ್ನೋ ಹುಡುಗ ನೋಡ್ತಿರ್ತಾನೆ. ಸುನಿಲ್ ದೇವಿನ ಲವ್ ಮಾಡ್ತಿರ್ತಾನೆ. ಆದ್ರೆ ದೇವಿಗೆ ಅಭಿ ಇಷ್ಟ ಇರ್ತಾನೆ. ಸುನಿಲ್ ಇವರನ್ನ ನೋಡ್ತಿದ್ದಾಗ ಅಲ್ಲಿ ಸುನಿಲ್ ತಂದೆ ವಾಸು ಬರ್ತಾನೆ. ಈತ ಸುನಿಲ್ಗೆ ಅವನು ಜಮೀನ್ದಾರ್ ಮಗ. ಈ ವಿಷಯ ಹೊರಗೆ ಬಂದ್ರು ಅವನಿಗೆ ಏನೂ ಆಗಲ್ಲ. ನಾವು ಇದರಲ್ಲಿ ಹೋಗ್ಬಾರ್ದು, ಸುಮ್ನೆ ಇಲ್ಲಿಂದ ನಡಿ ಅಂತ ಅವನನ್ನ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಜಮೀನ್ದಾರ್ ವೇಲುನ ತನ್ನ ಹತ್ರ ಕರೀತಾನೆ. ಆಗ ವೇಲು ಬಂದು ಜಮೀನ್ದಾರ್ನಿಂದ ಸ್ವಲ್ಪ ದೂರ ನಿಂತ್ಕೋತಾನೆ. ಆಗ ಆತ, ಅರೆ ವೇಲು, ಯಾವ ಕಾಲದಲ್ಲಿದ್ದೀಯಾ? ಇದೆಲ್ಲ ಈಗ ನಡೆಯಲ್ಲ. ಈಗ ನಾವೆಲ್ಲ ಒಂದೇ, ಮುಂದೆ ಬಾ ಅಂತ ಹೇಳ್ತಾನೆ. ಆಮೇಲೆ ಜಮೀನ್ದಾರ್ ವೇಲುಗೆ, ಯಾರೋ ನನ್ನ ತೋಟದಲ್ಲಿ ತೆಂಗಿನಕಾಯಿ ಕದಿತಿದ್ದಾರೆ. ನಮ್ಮವರು ಎಷ್ಟೇ ಅವರನ್ನ ಹಿಡಿಯೋಕೆ ಟ್ರೈ ಮಾಡಿದ್ರು ಅವರು ಸಿಕ್ತಿಲ್ಲ. ನನಗನಿಸುತ್ತೆ ಅವರು ಒಡಿವಿದ್ಯೆ ಹೆಲ್ಪ್ ನಿಂದ ಹಾಗೆ ಮಾಡ್ತಿರ್ಬೇಕು. ಅದಕ್ಕೆ ನೀನು ಆ ವಿದ್ಯಾನ ಯೂಸ್ ಮಾಡಿ ಅವರನ್ನ ಹಿಡಿ ಅಂತ ಹೇಳ್ತಾನೆ. ಆಕ್ಚುಲಿ ವೇಲು ಪೂರ್ವಜರೇ ಒಡಿವಿದ್ಯಾನ ಯೂಸ್ ಮಾಡ್ತಿರ್ತಾರೆ. ಅದಕ್ಕೆ ಜಮೀನ್ದಾರ್ ವೇಲುಗೆ ಹಾಗೆ ಹೇಳ್ತಾನೆ. ಆದ್ರೆ ವೇಲು ಜಮೀನ್ದಾರ್ಗೆ, ಇಲ್ಲ, ನನಗೆ ಆ ವಿದ್ಯೆ ಬರಲ್ಲ ಅಂತ ಹೇಳ್ತಾನೆ. ಆದ್ರೆ ಜಮೀನ್ದಾರ್ ಹೇಳಿದ್ದರಿಂದ ಅವತ್ತು ರಾತ್ರಿ ವೇಲು ಜಮೀನ್ದಾರ್ನ ತೋಟವನ್ನ ಕಾಯ್ತಾನೆ. ಈಗ ಅರ್ಧರಾತ್ರಿ ಆದಾಗ ಕೆಲವು ಕಳ್ಳರು ತೆಂಗಿನಕಾಯಿ ಕದಿಯೋಕೆ ಬರ್ತಾರೆ. ಇದು ಗೊತ್ತಾಗಿ ವೇಲು ಅವರನ್ನ ಹೊಡೆದು ಒಂದು ಮರಕ್ಕೆ ಕಟ್ಟಿ ಹಾಕ್ತಾನೆ. ಈಗ ಬೆಳಗ್ಗೆ ಆದಾಗ ಅಲ್ಲಿ ಜಮೀನ್ದಾರ್ ಬರ್ತಾನೆ. ಈತ ಇವರಿಗೆ, ದಾಂಡಿಗರ ತರ ಇದ್ದೀರಾ, ದುಡಿದು ತಿನ್ನೋಕೆ ಏನು ಅಂತ ಕೇಳ್ತಾನೆ. ಆಗ ಆ ಕಳ್ಳರು ಒಂದು ನಿಜ ಹೇಳ್ತಾರೆ. ಅವರು ಆಕ್ಚುಲಿ ಜಮೀನ್ದಾರ್ ತಮ್ಮ ಹೇಳಿದಕ್ಕೆ ಕಳ್ಳತನ ಮಾಡೋಕೆ ಬಂದಿರ್ತಾರೆ. ಇದು ಗೊತ್ತಾಗಿ ಜಮೀನ್ದಾರ್ ತನ್ನ ತಮ್ಮನಿಗೆ ಬೆನ್ನಿಗೆ ಚೂರಿ ಹಾಕ್ತೀಯಾ ಅಂತ ಬೈತಾನೆ. ಈಗ ಈ ಸುದ್ದಿ ಊರಲ್ಲಿ ಹರಡುತ್ತೆ. ಜನ ಜಮೀನ್ದಾರ್ ತಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಮತ್ತು ಸ್ವಂತ ತಮ್ಮನೇ ಕಳ್ಳ ಅಂತ ಹೇಳ್ತಿರ್ತಾರೆ. ಸೊ ಸೀನ್ ಈಗ ಅಭಿ ಮತ್ತು ದೇವಿ ಕಡೆ ಶಿಫ್ಟ್ ಆಗುತ್ತೆ. ಇವರು ಒಂದು ವಾಟರ್ ಫಾಲ್ಸ್ ಹತ್ರ ಮೀಟ್ ಆಗ್ತಾರೆ. ಇಲ್ಲಿ ಇವರು ಮಾತಾಡ್ತಾ ದೇವಿ ಅಭಿಗೆ, ನಾವಿಬ್ರು ಹೀಗೆ ಮೀಟ್ ಆಗ್ತಿರೋ ವಿಷಯ ನನ್ನ ತಂದೆಗೆ ಗೊತ್ತಾದ್ರೆ ಅವರು ನನ್ನ ಸಾಯಿಸ್ಬಿಡ್ತಾರೆ. ಇನ್ನು ನಿಮ್ಮ ತಂದೆಗೂ ಗೊತ್ತಾದ್ರೆ ಅವರು ನನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಏಕೆಂದ್ರೆ ದೇವಿ ಕೆಳವರ್ಗದವಳಾಗಿರ್ತಾಳೆ. ಇನ್ನು ಅಭಿ ಒಬ್ಬ ಜಮೀನ್ದಾರ್ ಆಗಿರ್ತಾನೆ. ಆದ್ರೆ ಅಭಿ ಆಕೆಗೆ, ಯಾಕೆ ಯಾವಾಗ್ಲೂ ಸಾಯೋ ಮಾತಾಡ್ತೀಯ? ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನಾವಿಬ್ರು ಒಟ್ಟಿಗೆ ಬದುಕೋಣ. ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಊರು ಬಿಟ್ಟು ಹೋಗೋಣ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಜಮೀನ್ದಾರ್ ತಮ್ಮ ವಾಸು ಹತ್ರ ಬರ್ತಾನೆ ಮತ್ತು ವಾಸುಗೆ, ಆ ವೇಲುವಿಂದಾಗಿ ನನ್ನ ಮಾನ ಹೋಯ್ತು. ಊರಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಅದಕ್ಕೆ ಒಂದು ಕೆಲಸ ಮಾಡು. ಇವತ್ತು ಅಮಾವಾಸ್ಯೆ. ಇವತ್ತು ರಾತ್ರಿ ವೇಲು ಕರಿಯನ್ ಕುಟ್ಟಿಗೆ ಪೂಜೆ ಮಾಡಲು ರಾತ್ರಿ ವೇಳೆ ಕಾಡಿಗೆ ಹೋಗ್ತಾನೆ. ನೀನು ಅವನನ್ನ ಫಾಲೋ ಮಾಡಿ ಅವನನ್ನ ಕೊಂದು ಬಿಡು ಅಂತ ಹೇಳ್ತಾನೆ. ಆದ್ರೆ ವಾಸು, ಆಗಲ್ಲ, ನಾನು ವೇಲುನ ಕೊಲ್ಲಲ್ಲ ಅಂತ ಹೇಳ್ತಾನೆ. ಈಗ ರಾತ್ರಿ ಆದಾಗ ವೇಲು ಕರಿಯನ್ ಕುಟ್ಟಿ ಗುಡಿಗೆ ಬರ್ತಾನೆ. ವೇಲು ಮನೆಯವರು ಮೊದಲಿನಿಂದಲೂ ಅಮಾವಾಸ್ಯೆ ದಿನ ಈ ವಿಗ್ರಹಕ್ಕೆ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಅದೇ ರೀತಿ ಈಗ ವೇಲು ಕೂಡ ಬರ್ತಾನೆ. ಇಲ್ಲಿ ವೇಲು ಪೂಜೆಯಲ್ಲಿ ಬ್ಯುಸಿ ಇದ್ದಾಗ ಅಲ್ಲಿ ಜಮೀನ್ದಾರ್ ತಮ್ಮ ಇಬ್ಬರು ವ್ಯಕ್ತಿಗಳನ್ನ ಕರ್ಕೊಂಡು ವೇಲುನ ಕೊಲ್ಲೋಕೆ ಬರ್ತಾನೆ. ಆದ್ರೆ ಅವರು ವೇಲು ಹತ್ರ ಹೋದಾಗ ಜೋರಾಗಿ ಗಾಳಿ ಬೀಸೋಕೆ ಸ್ಟಾರ್ಟ್ ಆಗುತ್ತೆ. ಏನೋ ವಿಚಿತ್ರವಾದ ಶಬ್ದ ಕೂಡ ಕೇಳುತ್ತೆ. ಆದ್ರೂ ಇವರು ಬಿಡದೆ ವೇಲು ಹತ್ರ ಹೋಗ್ತಿದ್ದಾಗ ಅಲ್ಲಿ ಒಂದು ಬಿಳಿ ಹಸು ಬಂದು ಇವರನ್ನ ಗುದ್ದಿ ಸಾಯಿಸ್ಬಿಡುತ್ತೆ. ಇದು ಕರಿಯನ್ ಕುಟ್ಟಿ ದೇವರ ಹಸು ಆಗಿರುತ್ತೆ. ಅಂದರೆ ಕರಿಯನ್ ಕುಟ್ಟಿ ದೇವರೇ ವೇಲುನ ಕಾಪಾಡಿರ್ತಾನೆ. ಸೊ ಸ್ಟೋರಿ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಹಲವು ವರ್ಷಗಳ ಹಿಂದೆ ಮಾಯಾ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಮಾಯಾ ಒಂದು ಸಾರಿ ಹೊಲದಲ್ಲಿ ತನ್ನ ಸ್ನೇಹಿತರೊಂದಿಗೆ ಕುಸ್ತಿ ಮಾಡ್ತಿರ್ತಾನೆ. ಅವನು ಸೋಲೋದ್ರಲ್ಲಿರ್ತಾನೆ. ಆದ್ರೆ ಅಲ್ಲಿ ಪುನಿ ಅನ್ನೋ ಒಬ್ಬ ಹುಡುಗಿ ಬರ್ತಾಳೆ. ಕುಸ್ತಿ ಸೋಲ್ತಿದ್ದ ಮಾಯಾ ಸಡನ್ ಆಗಿ ತನ್ನ ಅಪೋನೆಂಟ್ ನ ಸೋಲಿಸ್ತಾನೆ. ಅಂದ್ರೆ ಮಾಯಾ ಪುನಿನ ಲವ್ ಮಾಡ್ತಿರ್ತಾನೆ. ಅದಕ್ಕೆ ಆಕೆ ಮುಂದೆ ಸೋಲ್ಬಾರ್ದಂತ ಹೀಗೆ ಮಾಡ್ತಾನೆ. ಈಗ ಮಾಯಾ ಅಂಡ್ ಫ್ರೆಂಡ್ಸ್ ಒಂದು ಕಡೆ ಕೂತಿದ್ದಾಗ ಮಾಯಾ ಫ್ರೆಂಡ್, ಅರೆ ಮಾಯಾ, ನೀನು ಸೋಲ್ತಿದ್ದೀಯಲ್ಲ, ಅಚಾನಕ್ ಆಗಿ ಹೇಗೆ ಗೆದ್ದೆ ಅಂತ ಕೇಳ್ತಾನೆ. ಆಗ ಮಾಯಾ ಅಲ್ಲಿಂದ ಪುನಿ ಹೋಗ್ತಿದ್ಲು. ಆಕೆ ಮುಂದೆ ಹೇಗೆ ಸೋಲೋಕಾಗುತ್ತೆ ಅಂತ ಹೇಳ್ತಾನೆ. ಆಗ ಅವನ ಫ್ರೆಂಡ್, ನೀನು ಎಷ್ಟೇ ಲವ್ ಅಂತ ಹೇಳಿದ್ರು ಒಂದು ದಿನಾನು ಆಕೆ ನಿನ್ನ ಕಡೆ ತಿರುಗಿ ನೋಡ್ತಿಲ್ಲ ಅಂತ ಹೇಳ್ತಾನೆ.
ಅದಕ್ಕೆ ಮಾಯಾ ಈಗ ನೋಡದೇ ಇರಬಹುದು, ಆದ್ರೆ ಒಂದು ದಿನ ಖಂಡಿತ ನೋಡ್ತಾಳೆ. ಆಕೆ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಈಗ ಮಾಯಾ ಅಲ್ಲಿಂದ ಮನೆಗೆ ಬರ್ತಾನೆ. ಇಲ್ಲಿ ಮಾಯಾ ತಂದೆ ಇವತ್ತು ಜ್ಯೋತಿ ಕಾಣುತ್ತೆ, ಪೂಜೆಗೆ ರೆಡಿ ಆಗಿರು ಅಂತ ಹೇಳ್ತಾನೆ. ಈ ಕಡೆ ಪುನಿಗೆ ಒಬ್ಬ ತಂಗಿ ಇರ್ತಾಳೆ. ಪುನಿ ತಂಗಿಗೆ ಮಿನಿಸ್ಟ್ರಲ್ ಬಂದಿರುತ್ತೆ. ಅದಕ್ಕೆ ಆಕೆ ಪುನಿಗೆ ನೀನು ಪೂಜೆಗೆ ಹೋಗು, ನಾನು ಮನೇಲಿರ್ತೀನಿ ಅಂತ ಹೇಳ್ತಾಳೆ. ಆಗ ಪುನಿ ಸರಿ ಅಂತ ಪೂಜೆಗೆ ಬರ್ತಾಳೆ. ಇಲ್ಲಿ ತುಂಬಾ ಜನ ಸೇರಿರ್ತಾರೆ. ಇಲ್ಲಿ ಊರಿನ ಜನರಿಗೆ ಬೆಟ್ಟದ ಅಂಚಿನಲ್ಲಿ ಒಂದು ಬೆಳಕು ಕಾಣ್ತಿರುತ್ತೆ. ಇವರು ಆ ಬೆಳಕು ಕಂಡಾಗ ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ಸೊ ಈಗ ಬೆಳಕು ಕಾಣುತ್ತೆ. ಊರಿನ ಜನ ಮತ್ತು ಪುನಿ ಪೂಜೆ ಮಾಡ್ತಾರೆ. ಪೂಜೆ ಕಂಪ್ಲೀಟ್ ಆದ್ಮೇಲೆ ಪುನಿ ಮನೆಗೆ ಬರ್ತಾಳೆ. ಈಕೆ ಇಲ್ಲಿ ಬಂದಾಗ ಇಲ್ಲಿನ ದೃಶ್ಯ ನೋಡಿ ಆಕೆ ಶಾಕ್ ಆಗ್ತಾಳೆ. ಇಲ್ಲಿ ಪುನಿ ತಂಗಿನ ಯಾರೋ ಕೊಂದಿರ್ತಾರೆ ಮತ್ತು ಆಕೆ ಪರಿಸ್ಥಿತಿ ನೋಡ್ತಿದ್ರೆ ಯಾರು ಆಕೆ ಜೊತೆ ಬಲಾತ್ಕಾರ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಪುನಿಗೆ ಒಂದು ಬಂಗಾರದ ಉಂಗುರ ಸಿಗುತ್ತೆ. ಅದನ್ನ ನೋಡಿ ಆಕೆ ಇದು ಯಾರೋ ಜಮೀನ್ದಾರ್ ಮಾಡಿರ್ಬೇಕು ಅಂತ ಅರ್ಥ ಮಾಡ್ಕೋತಾಳೆ. ಏಕೆಂದ್ರೆ ಆ ಟೈಮಲ್ಲಿ ಜಮೀನ್ದಾರ್ ಬಿಟ್ಟರೆ ಯಾರು ಬಂಗಾರನ ಯೂಸ್ ಮಾಡ್ತಿರಲ್ಲ. ಸೊ ಈಗ ಪುನಿ ಯಾರು ತನ್ನ ತಂಗಿ ಜೊತೆ ಈ ರೀತಿ ಮಾಡಿದ್ರು ಅಂತ ಯೋಚನೆ ಮಾಡ್ತಿರ್ತಾಳೆ. ಈಗ ಒಂದು ದಿನ ಒಬ್ಬ ಜಮೀನ್ದಾರ್ ತನ್ನ ಹತ್ರ ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ಅವತ್ತು ನೀನು ತಂದುಕೊಟ್ಟ ಹುಡುಗಿ ತುಂಬಾ ಚೆನ್ನಾಗಿದ್ಲು ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಇದೇ ಖುಷಿಯಲ್ಲಿ ನನ್ನ ಹೆಸರಿಗೆ ಒಂದು ಜಾಗನಾದ್ರೂ ಬರೆದು ಕೊಡಿ ಅಂತ ಹೇಳ್ತಾನೆ. ಆಗ ಆತ ಬರಿತೀನಿ, ಮೊದಲು ಹೋಗಿ ಕುಡಿಯೋಕೆ ಸಾರಾಯಿ ತಗೊಂಡು ಬಾ ಅಂತ ಹೇಳ್ತಾನೆ. ಈಗ ಇದನ್ನೆಲ್ಲ ಅಲ್ಲಿಂದ ಹೋಗ್ತಿದ್ದ ಪುನಿ ಕೇಳ್ತಾಳೆ. ಈಕೆಗೆ ತನ್ನ ತಂಗಿ ಜೊತೆ ಅತ್ಯಾಚಾರ ಮಾಡಿದ್ದು ಇದೇ ಜಮೀನ್ದಾರ್ ಅಂತ ಅರ್ಥವಾಗುತ್ತೆ. ಆಕೆ ಜಮೀನ್ದಾರ್ ಕೆಲಸದಾತ ಸಾರಾಯಿ ತೋರಕ್ಕೆ ಹೋದಾಗ ಅವನ ಗುಡಿಸಲಿಗೆ ಬೆಂಕಿ ಹಚ್ತಾಳೆ. ಈ ಕಡೆ ಆ ಕೆಲಸದ ವ್ಯಕ್ತಿ ವಾಪಸ್ ಬಂದಾಗ ಜಮೀನ್ದಾರ್ ಇದ್ದ ಗುಡಿಸಲು ಸುಟ್ಟೋಗ್ತಿರುತ್ತೆ. ಜಮೀನ್ದಾರ್ ಕೂಡ ಅದರಲ್ಲಿ ಸುಟ್ಟೋಗಿರ್ತಾನೆ. ಸೊ ಈಗ ಆತ ಊರವರನ್ನ ಕರೆದು ಬೆಂಕಿ ಹಾರಿಸಲು ಹೆಲ್ಪ್ ಕೇಳ್ತಾನೆ. ಈ ಕಡೆ ಪುನಿ ಕೈಯಲ್ಲಿ ಬೆಂಕಿ ಇಟ್ಕೊಂಡು ಯಾರಿಗೂ ಗೊತ್ತಾಗಬಾರ್ದಂತ ಅಲ್ಲಿಂದ ಓಡ್ತಿರ್ತಾಳೆ. ಆಗ ಆಕೆ ಮುಂದೆ ಮಾಯಾ ಬರ್ತಾನೆ. ಈಕೆನ ನೋಡಿ ಮಾಯಾಗೆ ಜಮೀನ್ದಾರ್ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದು ಪುನಿ ಅಂತ ಅರ್ಥವಾಗುತ್ತೆ. ಆಗ ಅವನು ಆಕೆ ಕೈಯಲ್ಲಿದ್ದ ಬೆಂಕಿನ ಆರಿಸಿ ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಏಕೆಂದ್ರೆ ಯಾರಾದ್ರೂ ಪುನಿ ಕೈಯಲ್ಲಿ ಬೆಂಕಿ ನೋಡಿದರೆ ಈಕೆನ ಸಾಯಿಸ್ಬಿಡ್ತಾರೆ ಅನ್ಕೋತಾನೆ. ಸೊ ಈಗ ಮಾರನೇ ದಿನ ಬೆಳಗ್ಗೆ ಆ ಜಮೀನ್ದಾರ್ನ ಮಗ ಪುನಿ ಇದ್ದ ಹಳ್ಳಿಗೆ ಬಂದು ನನ್ನ ತಂದೆನ ಯಾರು ಕೊಂದ್ರು ಅಂತ ಇವರನ್ನ ಹೊಡಿತಿರ್ತಾನೆ. ಊರವರಿಗೆ ಗೊತ್ತಿರಲ್ಲ, ಅದಕ್ಕೆ ಅವರು ಏನು ಹೇಳಲ್ಲ. ಆದ್ರೆ ಪುನಿ ಮಾತ್ರ ಎಷ್ಟೇ ಏಟು ತಿಂದರೂ ಆಕೆ ಕೂಡ ಏನು ಹೇಳಲ್ಲ. ಈಗ ಅದೇ ದಿನ ರಾತ್ರಿ ಮಾಯಾ ಪುನಿನ ಮೀಟ್ ಆಗೋಕೆ ಬರ್ತಾನೆ. ಈತ ಪುನಿಗೆ ನೀನು ಕರೆಕ್ಟ್ ಕೆಲಸ ಮಾಡಿದ್ದಿ, ಯಾಕಂದ್ರೆ ನನಗೆ ನಿನ್ನ ತಂಗಿ ಜೊತೆ ಏನಾಯ್ತು ಅಂತ ಗೊತ್ತು. ಇವರು ದುಡ್ಡಿನ ಅಹಂಕಾರದಲ್ಲಿ ಏನಾದ್ರೂ ಮಾಡ್ತಾರೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಮಾಯಾ ತಂದೆ ಪುನಿ ಮಾಮ ಹತ್ರ ಪುನಿ ಮತ್ತು ಮಾಯಾ ಮದುವೆ ಬಗ್ಗೆ ಮಾತಾಡೋಕೆ ಬರ್ತಾನೆ. ಪುನಿಗೂ ಮಾಯಾ ಅಂದ್ರೆ ಇಷ್ಟ ಇರುತ್ತೆ. ಈಗ ಇವರಿಬ್ಬರ ಮದುವೆ ಆಗುತ್ತೆ. ಸ್ವಲ್ಪ ಟೈಮ್ ಕಳೆದ ಮೇಲೆ ಪುನಿ ಪ್ರೆಗ್ನೆಂಟ್ ಆಗ್ತಾಳೆ. ಇದರಿಂದ ಮಾಯಾ ತುಂಬಾ ಖುಷಿ ಆಗ್ತಾನೆ. ಒಂದು ದಿನ ಮಾಯಾ ತನ್ನ ಕೆಲಸ ಮುಗಿಸಿ ತನ್ನ ಫ್ರೆಂಡ್ಸ್ ಹತ್ರ ಹೋಗ್ತಾನೆ. ಆಗ ಇವರು ಮಾಯಾಗೆ ವಿಶ್ ಮಾಡ್ತಾರೆ, ಏಕೆಂದ್ರೆ ಮಾಯಾ ಈಗ ತಂದೆ ಆಗ್ತಿರ್ತಾನೆ. ಆಗ ಒಬ್ಬ ಫ್ರೆಂಡ್ ನಿನಗೆ ಹುಡುಗ ಆಗುತ್ತೆ ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ಇಲ್ಲ ಇವನಿಗೆ ಹುಡುಗಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ಮಾಯಾ ಯಾವುದಾದರೇನು, ಎಲ್ಲ ದೇವರ ಕೊಡುಗೆ, ನನಗೆ ಯಾರಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾನೆ. ಈಗ ಮಾಯಾ ಅಲ್ಲಿಂದ ಮನೆಗೆ ಬರ್ತಾನೆ. ಇಲ್ಲಿಗೆ ಬಂದಾಗ ಅವನು ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾನೆ. ಏಕೆಂದ್ರೆ ಪುನಿನ ಜಮೀನ್ದಾರ್ ಕಡೆಯವರು ಕೊಂದ್ಬಿಟ್ಟಿರ್ತಾರೆ. ಆಕೆ ಪ್ರೆಗ್ನೆಂಟ್ ಅಂತಾನೂ ನೋಡಿರಲ್ಲ. ಈಗ ಮಾಯಾ ದುಃಖದಿಂದ ತಾನೇ ತನ್ನ ಕೈಯಾರೆ ಪುನಿ ಅಂತಿಮ ಸಂಸ್ಕಾರ ಮಾಡ್ತಾನೆ. ಏಕೆಂದ್ರೆ ಅವನು ಅತಿಯಾಗಿ ಲವ್ ಮಾಡ್ತಿದ್ದ ಹುಡುಗಿ ಕೊಲೆಯಾಗಿರುತ್ತೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಜಮೀನ್ದಾರ್ ಕಡೆಯವರು ಮತ್ತೆ ಬಂದು ಊರಿನ ಹಿರಿಯರನ್ನ ಹೊಡಿತಿರ್ತಾರೆ. ಇದರಲ್ಲಿ ಮಾಯಾ ತಂದೆ ಕೂಡ ಇರ್ತಾನೆ. ಇವರು ಜಮೀನ್ದಾರ್ ವಿರುದ್ಧ ಧ್ವನಿ ಎತ್ತಿರ್ತಾರೆ. ಅದಕ್ಕೆ ಇವರನ್ನ ಜಮೀನ್ದಾರ್ ಕಡೆಯವರು ಕೊಲ್ತಾರೆ. ಮಾಯಾ ಬರುವಷ್ಟರಲ್ಲಿ ಇವರು ಸತ್ತೋಗಿರ್ತಾರೆ. ಮಾಯಾಗೆ ಈಗ ತನ್ನವರು ಅಂತ ಯಾರು ಇರಲ್ಲ. ಅವನು ಈಗ ಇಲ್ಲಿ ಇರಬಾರ್ದು ಅಂತ ಅಲ್ಲಿಂದ ಒಬ್ಬನೇ ಹೋಗ್ತಾನೆ. ಅವನು ಒಂದು ಕಡೆ ಕೂತು ಈ ಜಮೀನ್ದಾರರದು ಜಾಸ್ತಿ ಆಯ್ತು, ಇವರ ಅನ್ಯಾಯವನ್ನ ಕೇಳೋರು ಯಾರು ಇಲ್ವಾ ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅವನು ಮಣ್ಣಿನಿಂದ ಒಂದು ಮೂರ್ತಿ ಮಾಡ್ತಾನೆ ಮತ್ತು ಅದರ ಮುಂದೆ ಕೂತ್ಕೊಂಡು ನಾನು ಏನು ಮಾಡ್ತಿದ್ದೀನಿ ಅಂತ ಅರ್ಥವಾಗ್ತಿಲ್ಲ, ಈಗ ನಾನು ಒಬ್ಬನೇ ಇದ್ದೀನಿ, ಆ ಜಮೀನ್ದಾರರನ್ನ ಎದುರಿಸೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಾನೆ. ಈಗ ಆ ಮೂರ್ತಿಗೆ ಪೂಜೆ ಮಾಡಿ ನಿನಗೆ ಯಾವ ದೇವರ ಹೆಸರಿಡಬೇಕು ಅಂತ ಗೊತ್ತಿಲ್ಲ, ಆದ್ರೂ ನಾನು ಪೂಜೆ ಮಾಡ್ತಿದ್ದೀನಿ, ನೀನೇ ನನಗೆ ದಾರಿ ತೋರಿಸಬೇಕು ಅಂತ ಹೇಳ್ತಾನೆ. ಈಗ ತುಂಬಾ ದಿನಗಳವರೆಗೆ ಮಾಯಾ ತಾನು ಮಾಡಿದ್ದ ಮೂರ್ತಿ ಮುಂದೆ ಕೂತು ಪೂಜೆ ಮಾಡ್ತಿರ್ತಾನೆ. ಈಗ ಒಂದು ದಿನ ಆ ಮೂರ್ತಿಯಲ್ಲಿ ಕರಿಯನ್ ಕುಟ್ಟಿ ದೇವರು ಬರ್ತಾನೆ. ಆ ದೇವರು ಮಾಯಾಗೆ ನಾನು ನಿನ್ನ ಪೂಜೆಯಿಂದ ಪ್ರಸನ್ನನಾಗಿದ್ದೀನಿ, ನಿನಗೆ ಏನು ಬೇಕು ಕೇಳು ಅಂತ ಹೇಳ್ತಾನೆ. ಆಗ ಮಾಯಾ ಈ ದುಷ್ಟರಿಂದ ಹೋರಾಡೋಕೆ ನನಗೆ ದಾರಿ ತೋರಿಸು ಅಂತ ಹೇಳ್ತಾನೆ. ಆಗ ಆ ದೇವರು ಮಾಯಾಗೆ ಒಂದು ವಿಧಾನ ಹೇಳ್ತಾನೆ. ನೀನು ಒಂದು ಬ್ರಾಹ್ಮಣ ಪ್ರೆಗ್ನೆಂಟ್ ಲೇಡಿನ ವಶಪಡಿಸಿಕೊಂಡು ಆಕೆನ ಇಲ್ಲಿ ಕರ್ಕೊಂಡು ಬಾ. ಆಮೇಲೆ ಆಕೆ ಹೊಟ್ಟೆ ಸೀಳಿ ಮಗುನ ಹೊರಗೆ ತೆಗಿ. ಆಮೇಲೆ ಆಕೆ ಹೊಟ್ಟೆ ಮೇಲೆ ಎಲೆಯನ್ನ ಪೇಸ್ಟ್ ಮಾಡಿ ಇಡು. ಆಕೆ ನಾರ್ಮಲ್ ಆಗ್ತಾಳೆ. ಆಕೆಗೆ ತನ್ನ ಜೊತೆ ಏನಾಯ್ತು ಅಂತ ಗೊತ್ತಾಗಲ್ಲ ಮತ್ತು ಆಕೆ ಹೋದ್ಮೇಲೆ ಮಾರನೇ ದಿನ ಸತ್ತೋಗ್ತಾಳೆ. ಈಗ ನೀನು ಆ ಮಗುವಿನಿಂದ ಬಂದ ರಕ್ತನ ಒಂದು ಎಲೆಯಲ್ಲಿ ಪೇಸ್ಟ್ ಮಾಡಿ ನಿನ್ನ ಕಿವಿಯ ಹಿಂದೆ ಇಡು. ಆಗ ನೀನು ಯಾವ ರೂಪ ಬೇಕೋ ಆ ರೂಪನ ಪಡೆಬಹುದು. ಪ್ರಾಣಿ, ಪಕ್ಷಿ, ಹಸು ಯಾವುದಾದರೂ ರೂಪ ಪಡಿಬಹುದು ಅಂತ ಹೇಳ್ತಾನೆ. ಮತ್ತು ನೀನು ವಾಪಸ್ ನಾರ್ಮಲ್ ಆಗ್ಬೇಕಿದ್ರೆ ಅರಿಶಿಣ ಮಿಕ್ಸ್ ಮಾಡಿದ ನೀರನ್ನ ನಿನ್ನ ಮೇಲೆ ಹಾಕೋ ಅಂತ ಒಂದು ಪ್ರೊಸೆಸ್ ಹೇಳ್ತಾನೆ. ಇದೇ ವಿದ್ಯೆಯನ್ನ ಒಡಿವಿದ್ಯೆ ಅಂತ ಕರಿತಿರ್ತಾರೆ.
ಈಗ ಮಾಯಾ ಆ ದೇವರು ಹೇಳಿದಂಗೆ ಒಬ್ಬ ಬ್ರಾಹ್ಮಣ ಪ್ರೆಗ್ನೆಂಟ್ ಲೇಡಿನ ತಂದು ರಿಚುವಲ್ ಮಾಡ್ತಾನೆ. ಅದೆಲ್ಲ ಮುಗಿದ ಮೇಲೆ ಮಾಯಾ ಒಂದು ಗುಡ್ಡದ ಮೇಲೆ ಕೂತಿರ್ತಾನೆ. ಆಗ ಒಬ್ಬ ಹುಡುಗಿ ಗುಡ್ಡದಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೋಬೇಕಂತ ನಿಂತಿರ್ತಾಳೆ. ಆಕೆನ ನೋಡಿ ಮಾಯಾ, ಇಲ್ಲಿಂದ ಜಂಪ್ ಮಾಡಿದರೆ ನೀನು ಸಾಯಲ್ಲ, ಆದರೆ ನಿನ್ನ ಕೈಕಾಲು ಮುರಿಯುತ್ತೆ. ಕೆಳಗೆ ತುಂಬಾ ಕಾಡು ಪ್ರಾಣಿಗಳಿವೆ, ಅವು ನಿನ್ನ ತಿಂದು ಬಿಡ್ತವೆ. ಆ ಸಾವು ತುಂಬಾ ಭಯಂಕರವಾಗಿರುತ್ತೆ ಅಂತ ಹೇಳ್ತಾನೆ. ಆಗ ಆ ಹುಡುಗಿ, ನನ್ನ ಹೆಸರು ಚಿನ್ನು, ಈ ಗುಡ್ಡದ ಕೆಳಗೆ ನಮ್ಮ ಊರಿದೆ. ಜಮೀನ್ದಾರ್ ಹೆಂಡತಿ ಬಂಗಾರದ ಹಾರ ಕಳತನ ಆಯ್ತು ಅಂತ ಜಮೀನ್ದಾರ್ ಕಡೆಯವರು ನಮ್ಮ ಊರಿಗೆ ಬಂದು ಜನರಿಗೆ ತುಂಬಾ ಹೊಡೆದ್ರು. ಆಗ ನನ್ನ ತಂದೆ ಸತ್ತೋದ್ರು. ಈಗ ನನ್ನವರು ಅಂತ ಇಲ್ಲಿ ಯಾರೂ ಇಲ್ಲ ಅಂತ ತನ್ನ ನೋವನ್ನ ಮಾಯಾಗೆ ಹೇಳ್ತಾಳೆ. ಆಗ ಮಾಯಾ ಆಕೆಗೆ ತನ್ನ ಜೀವನದಲ್ಲಿ ನಡೆದ ಪೂರ್ತಿ ಘಟನೆ ಹೇಳ್ತಾನೆ. ಮತ್ತು ನಾನು ಒಂದು ಮಿಷನ್ ಮೇಲಿದ್ದೀನಿ, ಅದಕ್ಕೆ ನನಗೆ ಒಬ್ಬ ಪಾರ್ಟ್ನರ್ ಅವಶ್ಯಕತೆ ಇದೆ, ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಚಿನ್ನು ಮಾಯಾ ಜೊತೆ ಸೇರ್ಕೋತಾಳೆ. ಈಗ ಇವರು ಕಾಡಲ್ಲಿ ಒಂದು ಗುಡಿಸಲು ಮಾಡ್ಕೊಂಡು ಇರ್ತಾರೆ. ಒಂದು ದಿನ ಮಾಯಾಗೆ ಜಮೀನ್ದಾರ್ ಒಬ್ಬ ಮಹಿಳೆ ಹತ್ರ ಹೋಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಮಾಯಾ ರೆಡಿಯಾಗಿ ಒಡಿವಿದ್ಯಾ ಮಾಡ್ತಾನೆ. ಆಗ ಅವನು ಒಂದು ಎಮ್ಮೆ ವೇಷದಲ್ಲಿ ಬದಲಾಗ್ತಾನೆ. ಈಗ ಆತ ಆ ಜಮೀನ್ದಾರ್ ಹತ್ರ ಹೋಗಿ ಅವನನ್ನ ಕೊಂದ್ಬಿಡ್ತಾನೆ. ಈಗ ಎಮ್ಮೆ ಆಗಿದ್ದ ಮಾಯಾ ಚಿನ್ನು ಹತ್ರ ಬಂದಾಗ ಆಕೆ ಅವನ ಮೇಲೆ ಅರಿಶಿಣ ಬೆರೆಸಿದ ನೀರು ಹಾಕ್ತಾಳೆ. ಮಾಯಾ ಈಗ ನಾರ್ಮಲ್ ಆಗ್ತಾನೆ. ಅರಿಶಿಣ ನೀರಿನ ಬಗ್ಗೆ ಚಿನ್ನುಗೆ ಮಾಯಾ ಮೊದಲೇ ಹೇಳಿರ್ತಾನೆ. ಈಗ ಇದೆಲ್ಲ ನೋಡಿ ಮಾಯಾ ಮೇಲೆ ಚಿನ್ನುಗೆ ಮನಸ್ಸಾಗುತ್ತೆ. ಇವರು ಒಂದಾಗ್ತಾರೆ. ಆಗ ಚಿನ್ನು ಮಾಯಾಗೆ, ನೀನು ನನ್ನ ತಂದೆನ ಕೊಂದ ಆ ಜಮೀನ್ದಾರ್ನ ಕೊಲ್ತೀಯಾ ಅಂತ ಕೇಳ್ತಾಳೆ. ಆಗ ಮಾಯಾ, ಆಯ್ತು ಕೊಲ್ತೀನಿ, ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾಕಂದ್ರೆ ಇದನ್ನ ಕೇವಲ ಅಮಾವಾಸ್ಯೆ ದಿನ ಮಾತ್ರ ಮಾಡಬಹುದು ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಅಮಾವಾಸ್ಯೆ ರಾತ್ರಿ ಬಂದಾಗ ಮಾಯಾ ಸೇಮ್ ಪ್ರೊಸೀಜರ್ ಮಾಡ್ತಾನೆ. ಈತ ಆ ಮಹಿಳೆಯನ್ನ ಕೊಲ್ತಿದ್ದಾಗ ಇದನ್ನೆಲ್ಲ ಚಿನ್ನು ದೂರದಿಂದ ನೋಡ್ತಿರ್ತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಚಿನ್ನು ಮಾಯಾಗೆ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಆಗ ಮಾಯಾ, ಇವತ್ತು ರಾತ್ರಿ ನಾನು ಕೂಡ ನಿನಗೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಚಿನ್ನು ಮಾಯಾನ ತನ್ನ ಊರಿಗೆ ಕರ್ಕೊಂಡು ಹೋಗಿ ಆ ಜಮೀನ್ದಾರ್ನ ತೋರಿಸ್ತಾಳೆ. ರಾತ್ರಿ ಆದಾಗ ಮಾಯಾ ಮತ್ತೆ ರೂಪ ಚೇಂಜ್ ಮಾಡಿ ಜಮೀನ್ದಾರ್ನ ಕೊಂದು ಬಿಡ್ತಾನೆ. ಈಗ ಮಾಯಾ ಚಿನ್ನು ಹತ್ರ ಬಂದಾಗ ಆಕೆ ಮಾಯಾಗೆ ಒಂದು ನಿಜ ಹೇಳ್ತಾಳೆ. ಆಕ್ಚುಲಿ ಆ ಜಮೀನ್ದಾರ್ ಹೆಂಡತಿ ಹಾರಾನ ಚಿನ್ನು ಕದ್ದಿರ್ತಾಳೆ. ಆಕೆ ಮಾಯಾಗೆ, ನಾನು ಜಮೀನ್ದಾರ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು ದಿನ ಜಮೀನ್ದಾರ್ ಹೆಂಡತಿ ಹಾರ ನೋಡಿದಾಗ ನನಗೆ ಅದು ತುಂಬಾ ಇಷ್ಟ ಆಯ್ತು. ಅದನ್ನ ಹಾಕೊಂಡು ನೋಡಿದೆ, ಆಮೇಲೆ ಅದನ್ನ ತಗೊಂಡು ಬಂದ್ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮಾಯಾ ಚಿನ್ನು ಮೇಲೆ ಕೋಪ ಮಾಡ್ತಾನೆ. ನನ್ನಿಂದ ನೀನು ಪಾಪ ಮಾಡಿಸ್ಬಿಟ್ಟೆ. ಈ ವಿದ್ಯೆನ ನಾನು ಜನರ ಉದ್ಧಾರಕ್ಕಾಗಿ ಪಡೆದಿದ್ದೆ, ಆದ್ರೆ ನೀನು ನನ್ನ ಕೈಯಿಂದ ಪಾಪ ಮಾಡಿಸ್ಬಿಟ್ಟೆ ಅಂತ ಹೇಳ್ತಾನೆ. ಆದ್ರೆ ಮಾಯಾ ಏನು ಮಾಡೋ ಹಾಗಿರಲ್ಲ, ಯಾಕಂದ್ರೆ ಚಿನ್ನು ಹೊಟ್ಟೆಯಲ್ಲಿ ಮಾಯಾ ಮಗು ಇರುತ್ತೆ. ಈಗ ಮಾಯಾ ಪಾಪದ ಪ್ರಾಯಶ್ಚಿತ್ತ ಹೇಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಅವನು ಈಗ ಅದೇ ಮೂರ್ತಿ ಹತ್ರ ಹೋಗಿ ಜೋರಾಗಿ ಅಳ್ತಾ, ನಾನು ತಪ್ಪು ಮಾಡ್ಬಿಟ್ಟೆ, ಈಗ ನಾನು ನನ್ನನ್ನೇ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತ ತನಗೆ ತಾನು ಬೆಂಕಿ ಹಚ್ಕೋತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ವೇಲು ಇಲ್ಲಿ ಪೂಜೆ ಮಾಡ್ತಿರ್ತಾನೆ. ವೇಲು ಆಕ್ಚುಲಿ ಮಾಯಾ ವಂಶಸ್ಥನಾಗಿರ್ತಾನೆ. ಚಿನ್ನು ತನ್ನ ಮಗನಿಗೆ ಆ ಒಡಿವಿದ್ಯೆ ಕಲಿಸಿರ್ತಾಳೆ. ಇವರ ಕುಟುಂಬದಲ್ಲಿ ಇದು ಒಬ್ಬರಿಂದ ಒಬ್ಬರಿಗೆ ಮಾಡ್ತಾ ವೇಲು ತನಕ ಬಂದಿರುತ್ತೆ. ಈಗ ನೆಕ್ಸ್ಟಿನಲ್ಲಿ ಅಭಿ ಮತ್ತು ದೇವಿ ಒಂದು ಕಡೆ ಕೂತಿರ್ತಾರೆ. ಇವರು ಪ್ರೀತಿಯಿಂದ ಮಾತಾಡ್ತಿರ್ತಾರೆ. ಆಗ ಇವರನ್ನ ದೂರದಿಂದ ಸುನಿಲ್ ನೋಡ್ತಿರ್ತಾನೆ. ಇವರನ್ನ ಹೀಗೆ ನೋಡಿ ಸುನಿಲ್ಗೆ ತುಂಬಾ ಕೋಪ ಬರುತ್ತೆ. ಈಗ ಮಾರನೇ ದಿನ ಕಲರಿಪಟ್ಟು ಕ್ಲಾಸ್ ಮುಗಿದ ಮೇಲೆ ಸುನಿಲ್ ಅಭಿಗೆ ತುಂಬಾ ಹೊಡಿತಾನೆ. ಅಭಿಗೆ ಸುನಿಲ್ ತನ್ನನ್ನ ಯಾಕೆ ಹೊಡಿತಿದ್ದಾನೆ ಅಂತ ಅರ್ಥವಾಗಲ್ಲ. ಆಗ ಸುನಿಲ್, ನಾನು ಮೊದಲು ದೇವಿನ ಲವ್ ಮಾಡ್ತಿದ್ದೆ, ಆದ್ರೆ ನೀನು ಬಂದು ಆಕೆನ ನನ್ನಿಂದ ದೂರ ಮಾಡಿದ್ಯಾ ಅಂತ ಹೇಳ್ತಾನೆ. ಆಗ ಸುನಿಲ್ ಅಭಿನ ಬಿಟ್ಟು ಹೋಗ್ತಾನೆ. ಈಗ ಮಾರನೇ ದಿನ ಅಭಿ ಮತ್ತು ದೇವಿ ಅದೇ ವಾಟರ್ ಫಾಲ್ಸ್ ಮೇಲೆ ಕೂತಿರ್ತಾರೆ. ಇಲ್ಲಿ ಅಭಿ ದೇವಿಗೆ ನಿನ್ನೆ ನಡೆದ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾನೆ. ಇವರು ಮಾತಾಡ್ತಿದ್ದಾಗ ಯಾರೋ ಹಿಂದೆಯಿಂದ ದೇವಿನ ಕೆಳಗೆ ದೂಗ್ಬಿಡ್ತಾರೆ. ದೇವಿ ಮೇಲಿಂದ ಬಿದ್ದು ಸತ್ತೋಗ್ತಾಳೆ. ಈ ಕಡೆ ಮನೆಯಲ್ಲಿ ವೇಲು ತನ್ನ ಮಗಳಿಗಾಗಿ ವೇಟ್ ಮಾಡ್ತಿರ್ತಾನೆ. ಆದ್ರೆ ತುಂಬಾ ಹೊತ್ತಾದರೂ ಆಕೆ ಬರಲ್ಲ. ಆಗ ವೇಲು ಜಮೀನ್ದಾರ್ ಹತ್ರ ಹೋಗಿ, ನನ್ನ ಮಗಳು ಸ್ನೇಹಿತರನ್ನ ಮೀಟಾಗಿ ಬರ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಮನೆಗೆ ಬಂದಿಲ್ಲ, ಇದಕ್ಕಿಂತ ಮುಂಚೆ ಆಕೆ ಯಾವತ್ತೂ ಹೀಗೆ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಜಮೀನ್ದಾರ್, ನೀನು ಚಿಂತೆ ಮಾಡಬೇಡ, ನಾನು ಜನರನ್ನ ಕಳಿಸಿ ಹುಡುಕ್ಸ್ತೀನಿ, ಆಕೆಗೆ ಏನೂ ಆಗಿರಲ್ಲ ಅಂತ ಹೇಳ್ತಾನೆ. ವೇಲು ಅಲ್ಲಿಂದ ಹೋದ್ಮೇಲೆ ಜಮೀನ್ದಾರ್ ತನ್ನ ಮಗನ ಹತ್ರ ಬರ್ತಾನೆ. ಜಮೀನ್ದಾರ್ ಈತನಿಗೆ, ಆ ಹುಡುಗಿ ಮೇಲಿಂದ ಬಿದ್ದಾಗ ನೀನು ಅಲ್ಲೇ ಇದ್ದೆ ಅಂತ ಊರವರಿಗೆ ಗೊತ್ತಾದ್ರೆ ಆಕೆನ ನೀನೇ ಕೊಂದಿದ್ದೀಯಾ ಅನ್ಕೋತಾರೆ. ಸ್ವಲ್ಪ ದಿನ ಇಲ್ಲೇ ಮನೆಯಲ್ಲಿರು ಅಂತ ರೂಮ್ ಲಾಕ್ ಮಾಡಿ ಹೋಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಅಭಿ ಅಣ್ಣ ಬಂದು ರೂಮ್ ತೆಗಿತಾನೆ. ಆಗ ಅಭಿ ದೇವಿನ ಹುಡುಕೊಂಡು ಫಾಲ್ಸ್ ಹತ್ರ ಬರ್ತಾನೆ. ಆದ್ರೆ ಈತನಿಗೆ ದೇವಿ ಸಿಗಲ್ಲ. ಆಗ ಅಭಿ ದುಃಖದಲ್ಲಿ ತಾನು ಕೂಡ ಮೇಲಿಂದ ಜಂಪ್ ಮಾಡಿ ಸತ್ತೋಗ್ತಾನೆ. ಇದೆಲ್ಲ ಆದ್ಮೇಲೆ ವೇಲು ವಾಸು ಹತ್ರ ಹೋಗಿ, ನನ್ನ ಮಗಳ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳು ಅಂತ ಕೇಳ್ತಾನೆ. ವಾಸು ದೇವಿನ ಲವ್ ಮಾಡ್ತಿದ್ದರಿಂದ ಆಕೆ ಸತ್ತೋಗಿದ್ದು ಇವನಿಗೂ ದುಃಖ ಆಗಿರುತ್ತೆ. ಅವನು ವೇಲುಗೆ, ದೇವಿನ ಕೊಂದಿದ್ದು ನನ್ನ ತಂದೆ ಅಂತ ಹೇಳ್ತಾನೆ. ವಾಸು ತಂದೆ ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿ ತಾನೇ ದೇವಿನ ಕೊಂದಿದ್ದು ಅಂತ ಹೇಳಿರ್ತಾನೆ. ಇದನ್ನ ಕೇಳಿ ಕೋಪದಲ್ಲಿ ವೇಲು ವಾಸು ತಂದೆಗೆ ತುಂಬಾ ಹೊಡಿತಾನೆ. ವೇಲುಗೆ ಕಲರಿಪಟ್ಟು ಬರ್ತಿದ್ದರಿಂದ ವಾಸು ತಂದೆನ ಪ್ಯಾರಲೈಸ್ ಮಾಡಿ ನನ್ನ ಮಗಳನ್ನ ಯಾಕೆ ಕೊಂದ್ಯಾ ಅಂತ ಕೇಳ್ತಾನೆ. ಆಗ ಆತ, ಆಕೆನ ಕೊಲ್ಲುವಂತೆ ನನಗೆ ಜಮೀನ್ದಾರ್ ಹೇಳಿದ್ದ, ಏಕೆಂದ್ರೆ ನಿನ್ನ ಮಗಳು ಅವನ ಮಗನನ್ನ ಲವ್ ಮಾಡ್ತಿದ್ಲು ಅಂತ ಹೇಳ್ತಾನೆ.
ಇದನ್ನ ಕೇಳಿ ವೇಲು ಕೋಪದಲ್ಲಿ ತನ್ನ ಪೂರ್ವಜರ ಒಡಿವಿದ್ಯ ಮಾಡ್ತಾನೆ. ಆಗ ಅವನು ಒಂದು ಕೋಣದ ಆಕಾರದಲ್ಲಿ ಬದಲಾಗ್ತಾನೆ. ಆಮೇಲೆ ಅವನು ಹೋಗಿ ಜಮೀನ್ದಾರ್ನ ಕೊಂದ್ಬಿಡ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.